ಕತೆ ಹೇಳ ನಿಮ್ಗೆ ಕೇಳ್ತೀರಾ? ಬೆಂಡೆಕಾಯಿ, ಈರುಳ್ಳಿ, ಟೊಮೆಟೊ ಇವರು ಮೂವರು ಗೆಳೆಯರಿದ್ರಂತ. ಯಾರ್ಯಾರಿದ್ರು ಹೇಳ್ರಿ ಗೆಳೆಯರು? ಇವರು ಮೂವರು ಗೆಳೆಯರಿದ್ರಂತ. ಗೆಳೆಯರಿರ್ಬೇಕಾದ್ರೆ ಒಂದಿನ ಸಂತೆಗೆ ಹೋಗ್ತಾರ. ಸಂತೆಗೆ ಹೋಗ್ಬೇಕಾದ್ರೆ ಒಂದು ಹಳ್ಳ ಬರ್ತದೆ ದಾರ್ಯಾಗ. ಹಳ್ಳ ಬಂದಾಗ ಏನು ಮಾಡ್ತದ, ಟಮಾಟಿ ಈರುಳ್ಳಿ ಮತ್ತು ದಾಟ್ತಾವ, ಹಳ್ಳದಿಂದ ದಡ ಸೇರ್ತಾವ. ಬೆಂಡೆಕಾಯಿಗೆ ದಾಟಕ್ಕಾಗಲ್ಲ, ಹರ್ಕೊಂಡು ಹೋಗಿಬಿಡ್ತದೆ ಅದು. ಹೋಗ್ಬೇಕಾದ್ರೆ ಮತ್ತೆ ದಡ ದಾಟ್ತಾವಲ್ಲ, ಎರಡು ಟಮಾಟಿ ಈರುಳ್ಳಿ ದಡ ದಾಟ್ತಾವಲ್ಲ, ಅದು ಟಮಾಟಿ ಏನು ಮಾಡ್ತದ, ಜನಗಳು ತಿರುಗಾಡ್ತಾರಿಲ್ಲ ಸಂತೆಗ, ಆ ಸಂತೆಗೆ ತಿರುಗಾಡೋದ ಜನಗಳ ಕಾಲು ಮಧ್ಯೆ ಸಿಕ್ಕು ಟಮಾಟಿ ಏನಾಗ್ತದ, ಗಿಜುಗುಳಕ್ಕಾಗಿ ಅದನ್ನು ಹೋಗ್ಬಿಡ್ತದ. ಆಮೇಲೆ ಇನ್ನೊಬ್ರು ಯಾರು ಉಳಿದ್ರು, ಈರುಳ್ಳಿ ಉಳಿತಿಲ್ಲ, ಈರುಳ್ಳಿ ಉಳಿದು ಅದು ಏನು ಮಾಡ್ತಂದ್ರ, ನನ್ನ ಇಬ್ಬರು ಗೆಳೆಯರು ಸತ್ತು ಹೋದ್ರು, ನಾವು ಒಬ್ಬನೇ ಕುಂತಿನಲ್ಲ ಅಂತ ಅಳ್ಕೊಂತ ಕುಂತಂತ. ಅಳ್ತಿರ್ಬೇಕಾದ್ರೆ ದೇವ್ರ ಪ್ರತ್ಯಕ್ಷನಾಗಿ ಯಾಕಪ್ಪ ಅಳಕತ್ತಿ ನೀನು ಅಂತ ಕೇಳ್ತಾನಂತ. ಯಾರು ಕೇಳಿದ್ರು? ದೇವರು. ಯಾರಿಗೆ ಕೇಳಿದ? ಯಾಕೆ ಅಳಕತ್ತಿ ಅಂತ ಈರುಳ್ಳಿ ಕೇಳಿದ. ಆಗ ಈರುಳ್ಳಿ ಹೇಳಿತು, ನನ್ನಿಬ್ಬರು ಗೆಳೆಯರು ಸತ್ತೋದ್ರು, ಅದನ್ನ ನೆನೆಸ್ಕೊಂಡು ಅಳಕತ್ತೀನಿ ಅಂತಂತ. ಆಗ ನಾ ಸತ್ರು ನನಗೆ ಯಾರು ಅಳ್ತಾರ ಅಂತ ಕೇಳ್ತಂತ. ಆಗ ದೇವರು ನಕ್ಕುಗೇರಿ, ಹಾಗಾದರೆ ಕೇಳು ನಾ ಹೇಳ್ತೀನಿ, ನಿನ್ನನ್ನು ಎಲ್ಲರೂ ಮನೆಯಾಗ ಎರ್ಸ್ಬೇಕಾದ್ರೆ ಎಲ್ಲರೂ ಅಳ್ತಾರಲ್ಲ ಅಂತ ಹೇಳಿ ಮಾಯವಾಗ್ತಾನ. ಈರುಳ್ಳಿ ಕೊಯ್ಬೇಕಾದ್ರೆ ಕಣ್ಣಾಗ ನೀರು ಬರ್ತಾವ ನಮ್ಗೆ, ನಿನ್ನ ಸಲಂದು ಯಾರು ಅಳೋದು, ಎಲ್ಲರೂ ಅಳ್ತಾರೆ ನಿನ್ನ ಸಲಂದು ಅಂತೇಳಿ ದೇವರು ಮಾಯವಾದಂತ. ಸ್ವಲ್ಪ ತಡ್ರಿ.